ಶಾಸಕ ಧೀರಜ್ ಮುನಿರಾಜು ಏನು ಹೇಳ್ತಿದ್ದಾರೆ, ದೊಡ್ಡಬಳ್ಳಾಪುರಕ್ಕೆ ನಿಮ್ ಕಸನೂ ಬೇಡ, ನಿಮ್ಮ ಅನುದಾನನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ, ನಿಮ್ ಬಿಜೆಪಿ ಕಚೇರಿ ಮುಂದೆ ಹಾಕ್ತೀವಿ, ನಿಮ್ ಶಾಸಕರುಗಳ ಮನೆ ಮುಂದೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ನಾವು ಹೆದರಲ್ಲ, ನಮ್ಮ ಮನೆ ಮುಂದೆ ಬೇಕಾದ್ರೆ ತಂದು ಕಸ ಸುರಿರಿ, ನಮಗೆ ನಿಮ್ಮ ಅನುದಾನನೂ ಬೇಡ, ನೀವು ಕೊಡ್ತಾ ಇರೋ ಕಾಯಿಲೆನೂ ಬೇಡ ಅಂತ ಹೇಳ್ತಿದ್ದಾರೆ ಧೀರಜ್ ಮುನಿರಾಜು. ಏನ್ ಹೇಳ್ತಾ ಇದ್ದಾರೆ ಇಬ್ರು ನಾಯಕರುಗಳು, ಬನ್ನಿ ಕೇಳೋಣ. ಇದಕ್ಕೋಸ್ಕರ ತಾವು ಎಸ್ಮಾ ಕಾಯ್ದೆ ಹಾಕಿದ್ರು ನಾನು ಸಿದ್ಧ ಇದ್ದೀನಿ. ನಮ್ಮ ಮೇಲೆ ಏನೇ ಬೆದರಿಕೆ ಕೊಟ್ಟರು ನಾನು ಸಿದ್ಧ ಇದ್ದೀನಿ. ನಮ್ಮ ಮನೆ ಮೇಲೆ ಕಸ ಸುರಿತೀರಾ, ನಮ್ಮ ಮನೆ ಮುಂದೆ ಕಸ ಸುರಿತೀರಾ ಅಂದರೂ ನಾನು ಸಿದ್ಧ ಇದ್ದೀನಿ. ನಿಮ್ಗೆ ಯಾವುದೇ ಹೋರಾಟಕ್ಕೆ ನಾನು ಸಿದ್ಧ ಇದ್ದೀನಿ. ಸರಿ, ಕೈ ಮುಗಿದು ಮನವಿಯನ್ನು ಮಾಡ್ತೀನಿ. BJP ಕಚೇರಿ, ಅಶೋಕಣ್ಣವ್ರ ಮನೆ, ವಿಜಯಣ್ಣವ್ರ ಮನೆ ಬೇಡ. ನೇರವಾಗಿ ನೀವು ಹಾಕಂಗಿದ್ರೆ ನಮ್ಮ ಮನೆ ಮೇಲೆ ತಂದು ಸುರೀರಿ ನಿಮ್ಗಾದರೆ. ಅದನ್ನು ನೇರವಾಗಿ ನಾನು ನಿಮಗೆ ಎಸ್ ಅಂತ ಹೇಳಿ ಈ ಮೂಲಕ ತಮಗೆ ನೀವು ಸುರಿಯೋಂಗಿದ್ರೆ ತಂದು ನಮ್ಮ ಮನೆ ಸುರೀರಿ, ನಾನು ತಾಲೂಕು ಕಾಪಾಡಿದ್ರೆ ಸಾಕು ಅಂತ ಕೋರ್ಕೊತೀನಿ. ಕಸದ ವಿಚಾರಕ್ಕೆ ಧೀರಜ್ ಮುನಿರಾಜು ಅವರು ಎಸ್ಮಾ ಹಾಕೋದಾದ್ರೆ ಹಾಕಿ, ಅರೆಸ್ಟ್ ಮಾಡೋದಾದ್ರೆ ಮಾಡಲಿ, ನಾವು ರೆಡಿ ಇದೀವಿ ಫೇಸ್ ಮಾಡಿ. ಆಯ್ತು ಏನು ಮಾಡಬೇಕೋ ಮಾಡ್ತೀವಿ, ನೋ ಪ್ರಾಬ್ಲಮ್. ಅವ್ರು ಅರೆಸ್ಟ್ ಆಗಲಿ, ಏನಾರ ಮಾಡಲಿ, ಹಂಗಂತ ಕಸನೆಲ್ಲ ಎತ್ಕೊಂಡೋಗಿ ನಿಲ್ಲಿಸ್ಬಿಡಕ್ಕೆ ಯು ಕಾಂಟ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ನಮ್ಮ ಕೆಲಸ ನಾವು ಮಾಡ್ತೀವಿ. ಕಸದ ವಿಚಾರಕ್ಕೆ ಧೀರಜ್ ಮುನಿರಾಜು ಅವರು ಎಸ್ಮಾ ಹಾಕೋದಾದ್ರೆ ಹಾಕಿ, ಅರೆಸ್ಟ್ ಮಾಡೋದಾದ್ರೆ ಮಾಡಲಿ, ನಾವು ರೆಡಿ ಇದೀವಿ ಫೇಸ್ ಮಾಡಿ. ಆಯ್ತು ಏನು ಮಾಡಬೇಕೋ ಮಾಡ್ತೀವಿ, ನೋ ಪ್ರಾಬ್ಲಮ್. ಅವ್ರು ಅರೆಸ್ಟ್ ಆಗಲಿ, ಏನಾರ ಮಾಡಲಿ, ಹಂಗಂತ ಕಸನೆಲ್ಲ ಎತ್ಕೊಂಡೋಗಿ ನಿಲ್ಲಿಸ್ಬಿಡಕ್ಕೆ ಯು ಕಾಂಟ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನು BY ವಿಜಯೇಂದ್ರ, ಡಿ.ಕೆ. ಶಿವಕುಮಾರ್ ಅವ್ರು ಹೇಳೋದಂಥದನ್ನ ನೀವು ಕೇಳಿದ್ರಿ. ಇಂಥ ಆಟ ಎಲ್ಲ ಇಲ್ಲಿ ಆಡೋಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡ್ಬಿಟ್ಟು ವಿಜಯೇಂದ್ರ ಅವ್ರ ಮನೆ ಮುಂದೆನೂ ಕಸೆ ಸುರಿಬೇಕಾಗುತ್ತಾ ಅಂತ ಕೇಳಿದ್ರು. BY ವಿಜಯೇಂದ್ರನು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ, ಬನ್ನಿ ಕೇಳೋಣ. ಒಂದು ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಂಥ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಇವ್ರಿಗೆ ಯೋಗ್ಯತೆಗೆ ಟನಲ್ ರೋಡು, ಸಿಂಗಾಪುರು, ದುಬೈ ಮಾಡೋದನ್ನ ಬಿಟ್ಟು ಫಸ್ಟ್ ಗುಂಡಿ ಮುಚ್ಚುವಂಥ ಕೆಲಸ ಮಾಡಲಿ. ಕಸ ವಿಲೇವಾರಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ. ತಾವೇ ಉಸ್ತುವಾರಿ ಸಚಿವರಿದ್ದೀರಿ ಬೆಂಗಳೂರಿಗೆ. ಇದನ್ನು ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳು ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಜ್ವಲಂತ ಸಮಸ್ಯೆಗಳೇ ಪರಿಹಾರ ಕೊಡಲಿ ಅಂತೇಳಿ. ಅಲ್ಲೆಲ್ಲೋ ಹೋಗ್ತಾರೆ, ಅಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದೇವೆ.